ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಆದೇಶ ಮಾಡಿದ್ರು. ಕರೆದು ಚರ್ಚೆ ಮಾಡದೆ ಅಷ್ಟೇ. ಆಯ್ತು, ಅಷ್ಟೇ. ಆದೇಶ ರೈಟಿಂಗ್ ನಲ್ಲಿ ಇವಾಗೂ ಅಷ್ಟೇ ಸರ್, ನೀವು ಚರ್ಚೆ ಮಾಡಿದ್ರೆ ಮರು ಪರೀಕ್ಷೆ ಆಗೋತದೆ ಅಷ್ಟೇ. ಮತ್ತೆ ನಿಮ್ಮ ಮಾತೆ ಈ ತರ ಎಲ್ಲ ಆದೇಶ ಮಾಡಿದಿರಿ. ಯಾಕೆಂದ್ರೆ ನೀವು ಕನ್ನಡದ ಇದು ಏನೋ ಸಮಿತಿಯ ಅಧ್ಯಕ್ಷರು, ಮೊದಲ ಅಧ್ಯಕ್ಷರು, ನಿಮ್ ಜೀವನ ಪ್ರಾರಂಭ ಮಾಡಿದ್ದೆ ಕನ್ನಡದಿಂದ. ಇಷ್ಟು ನಾನು ಹೇಳ್ತಾ ಇದ್ದೀನಿ. 79 ತಪ್ಪು ಮಾಡಿದ್ದಾರೆ, ನಿಮ್ಗೆ ಕೊಟ್ಟಿದ್ದೀನಿ ಸರ್, ಚೆಕ್ ಮಾಡಿ. ಅದ್ರ ಇಲ್ಲ ಅಂದ್ರೆ ನೀವು ಏನು ಮಾಡಬೇಡಿ. ನಾನು ಅದನ್ನು ಸವಾಲು ಹೇಳ್ತಾ ಇದ್ದೀನಿ. ಅದರಲ್ಲಿ ತಪ್ಪಿಲ್ಲ ನಾನು ಕೊಟ್ಟಿರೋದ್ರಲ್ಲಿ. ಅವ್ರದ್ದು ಅವರೇ ಬರ್ದವರಲ್ಲ, 3 ತಪ್ಪಂತೆ. ಈಗ ರಿಪೋರ್ಟ್ ಎಕ್ಸ್ಪರ್ಟ್ ಕಮಿಟಿ 3 ತಪ್ಪು ಮಾಡಿಬಿಟ್ಟು ಚೆಲುವರಾಯಸ್ವಾಮಿ ಅವರೇ 5ಕ್ಕೆ ಗ್ರೇಸಿಂಗ್ ಮಾರ್ಕ್ಸ್ ಕೊಟ್ಟವ್ರೆ. ಯಾಕೆ 2ಕ್ಕೆ ಎಕ್ಸ್ಟ್ರಾ ಕೊಟ್ಟರು? 3 ತಪ್ಪಿಗೆ 3 ಗ್ರೇಸಿಂಗ್. ಮಾಧವಪ್ಪನವರೇ 3 ತಪ್ಪಾಗಿದೆ ಅಂತ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ. 3ಕ್ಕೆ ಮಾತ್ರ ಕೊಡ್ಬೇಕಾಯ್ತು ಗ್ರೇಸಿಂಗ್ ಮಾರ್ಕ್ಸ್. 5 ಕೊಟ್ಟವ್ರೆ ಗ್ರೇಸಿಂಗ್ ಮಾರ್ಕ್ಸ್. 5ಕ್ಕೆ ಅಂದ್ರೆ ಇಲ್ಲೆಲ್ಲ ಏನ ನಡೀತಾ ಇದೆ ಅನ್ನೋದು ತಮ್ಮ ಗಮನಕ್ಕೆ ತಂದಿದ್ದೀನಿ. ದಯವಿಟ್ಟು ಎಲ್ಲ ಸಾಹಿತಿಗಳು ಬರೆದಿದ್ದಾರೆ. ರಕ್ಷಣಾ ವೇದಿಕೆಯವರು 2 ದಿನದಿಂದ ಅಲ್ಲೇ ನಾರಾಯಣಗೌಡ ಅಲ್ಲೇ ಧರಣಿ ಮಾಡ್ತಾ ಇದ್ದಾರೆ. ಹಗಲು ರಾತ್ರಿ ರಕ್ಷಣಾ ವೇದಿಕೆ ನಾರಾಯಣಗೌಡರು ಧರಣಿ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಸ್ವಾಮೀಜಿಗಳು, ಸಿದ್ಧಗಂಗಾ ಸ್ವಾಮಿಗಳು ಕೊಟ್ಟಿದ್ದಾರೆ. ನಮ್ಮ ಗೌರವಾನ್ವಿತ ಸ್ಪೀಕರ್ ಅವರು ಈಗ ತಾನೇ ಪ್ರೇಯರ್ ಮಾಡಿ ಬಂದವರು, ಈಗ ತಾನೆ ಅವ್ರ ಲೆಟರ್ ಕೊಟ್ಟವ್ರೆ. ಪ್ರೇಯರ್ ಮಾಡಿದ್ದಾರೆ. ಒಳ್ಳೆ ಬುದ್ಧಿ ಕೊಡ್ಲಿ ಸರ್ಕಾರಕ್ಕೆ ಅಂತ ಮಾಡಿದ್ದಾರೆ. ಅವ್ರ ಲೆಟರ್ ಬರೆದಿದ್ದಾರೆ. ಕನ್ನಡದ ಕಾವಲು ಸಮಿತಿ ಏನೇನಿದೆಯೋ ಯಾರು ಅವರೆಲ್ಲರೂ ಕೂಡ ಪತ್ರಗಳನ್ನು ಕೊಟ್ಟಿದ್ದಾರೆ. ಎಲ್ಲ ಕನ್ನಡದ ಸಾಹಿತಿಗಳು ಕೂಡ ಪತ್ರ ಕೊಟ್ಟಿದ್ದಾರೆ. ಈ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ 2ನೇ ಎಕ್ಸಾಮಲ್ಲಿ ತಪ್ಪುಗಳಾಗಿದೆ ಅಂತೇಳಿ ಕೊಟ್ಟಿದ್ದಾರೆ. ಇವಾಗೂ ಧರಣಿ ನಡೀತಾ ಇದೆ. ನಾನು ಸನ್ಮಾನ್ಯ ಅಧ್ಯಕ್ಷರೇ, UT ಖಾದರ್ ಶರೀಫ್ ಕರೆಕ್ಟ? 70,000 ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ಬರೆದಿರುತ್ತಾರೆ. ಆದರೆ ಸದರಿ ಪರೀಕ್ಷೆಯಲ್ಲಿ ಸುಮಾರು 59 ಪ್ರಶ್ನೆಗಳಲ್ಲಿ ಕನ್ನಡ ಭಾಷಾಂತರ ತಪ್ಪುಗಳಾಗಿದೆ. ಇದರಿಂದ ಕನ್ನಡ ಮಾಧ್ಯಮ ಪರೀಕ್ಷೆ ಬರೆಯದಿರುವ ವಿದ್ಯಾರ್ಥಿಗಳೇ ಅನ್ಯಾಯವಾಗಿರುತ್ತದೆ ಅಂತ ಅವರು ಬರೆದಿದ್ದಾರೆ. ಪ್ರೊಫೆಸರ್ ಗೊರೂರು ರಾಮಚಂದ್ರಪ್ಪನವರು ಇನ್ನೂ ಕಟುವಾಗಿ ಬರೆದಿದ್ದಾರೆ. ಅವರು ಕನ್ನಡನ ಹಾಳು ಮಾಡ್ತಾ ಇದ್ದೀರಾ, ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ ಅಂತ. ಓದು ಅಂದ್ರೆ ಓದ್ತೀನಿ, ಅದನ್ನು ಬೇಕಾದ್ರೆ. ಅವ್ರು ಬರೆದಿದ್ದಾರೆ. ಚನ್ನಬಸಪ್ಪನವ್ರು ಬರೆದಿದ್ದಾರೆ, ಚನ್ನಬಸಪ್ಪನವ್ರು ಬರೆದಿದ್ದಾರೆ. ಅದೇ ರೀತಿ ಬಹಳಷ್ಟು ಜನ ಬರೆದಿದ್ದಾರೆ. ಎಲ್ಲರೂ ಪತ್ರ ಕನ್ನಡ ಸಂಬಂಧಪಟ್ಟವರೆಲ್ಲರೂ ಬರೆದಿದ್ದಾರೆ. ಮಾನ್ಯ ಪ್ರಿಯಾಂಕಾ ಅವರು ಮಾತಾಡಿದ್ರು, KPSC ಬಗ್ಗೆ ಮಾತಾಡಿದ್ರು. ನೋಡಿ, ಇಷ್ಟೆಲ್ಲ ಸರ್ ನಾನು ಹೇಳ್ತಾ ಇರೋದು. ನೀವು ಹಿಂಗೆ ಬಿಟ್ಕೊಂಡು ಹೋದ್ರೆ ಕನ್ನಡಕ್ಕೆ ತಪ್ಪು ಮಾಡಿದವನಿಗೆ ಎನ್ಕರೇಜ್ ಮಾಡ್ದಂಗೆ ಆಗ್ತದೆ. ಇನ್ನೇನು ಆಗಲ್ಲ. ಇನ್ನೇನು ಇದರಿಂದ ನೀವು ಮರುಪರಿಶೀಲನೆ ಮಾಡಿಲ್ಲ ಅಂತ ಹೇಳಿದ್ರೆ ಕನ್ನಡಕ್ಕೆ ಬೆಲೆ ಇಲ್ದಂಗೆ ಆಗ್ತೈತೆ ಅಷ್ಟೇ. ಮಕ್ಕಳ ಭವಿಷ್ಯ ಫಸ್ಟ್ ಎಕ್ಸಾಮ್ ಮಾಡಿದಾಗ 2,30,000, ಸೆಕೆಂಡ್ ಮಾಡಿದಾಗ 1,70,000 ಬಂದ್ಬಿಟ್ಟು ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ. ನಾವಿರೋದು ಕನ್ನಡಿಗರಿಗೆ. ಮೊದಲನೇ ಪರೀಕ್ಷೆಯಲ್ಲಿ 1,30,30,000 ಇಲ್ಲ ಸರ್, ನನ್ನ ಹತ್ರ ಐತೆ, ಕೊಡ್ತೀನಿ ನಿಮ್ಗೆ. ಆಯ್ತು ಏನ ಕಡಿಮೆ ಇದ್ರೆ ಕಡಿಮೆ ಮಾಡ್ಕೋಣ. ಅಂದ್ರೆ ಸರ್, ತಪ್ಪಾಗಿರೋದನ್ನ ನಾವೇನ ಸಮರ್ಥನೆ ಮಾಡ್ಬಿಟ್ರೆ ಈ ಸರಿ ತಪ್ಪು ನಾವು ಸಮರ್ಥನೆ ಮಾಡಿಲ್ಲ ಸರ್. ನೀವು ಮಾಡಿಲ್ಲ, ಅವ್ರು ಮಾಡಿರೋದು. ಏನಾದ್ರೂ ಬಿಟ್ಟೋದ್ರೆ ಅದನ್ನೇ ಚಾಳಿ ಮಾಡ್ಕೊಡೋತಾರೆ. ಕನ್ನಡಕ್ಕೇನು ಏನೇ ಆದ್ರೂ ಕೂಡ ಯಾರು ಕೇಳ್ತಾರ್ರಿ? ಯಾರು ಕೇಳ್ತಾರೆ ನಮ್ಮನ್ನ? ಅದಕ್ಕೋಸ್ಕರ ನೋಡಿ, ಕನ್ನಡದ ವಿಚಾರಕ್ಕೋಸ್ಕರ ನಾನು ಹೇಳ್ತಾರೆ. ಕನ್ನಡ ವಿಚಾರ ದಯವಿಟ್ಟು ಇದಕ್ಕೆ ದುಡ್ಡನ್ನ ನೋಡಬೇಡಿ. ದಯವಿಟ್ಟು ಮರುಪರೀಕ್ಷೆ ಮಾಡಿ. ಒಂದು ಮೆಸೇಜು ಅವ್ರಿಗೂ ಹೋಗ್ಲಿ, ಲೋಕಸೇವಾ ಆಯೋಗಕ್ಕೂ ಹೋಗ್ಲಿ. ಏನಾದ್ರು ತಪ್ಪಾದ್ರೆ ಈ ತರ ಹಾಗೆ ಆಗುತ್ತೆ ಅಂತ ಅವ್ರಿಗೂ ಒಂದು ಎಚ್ಚರಿಕೆ ಗಂಟೆ ಆಗ್ತೈತೆ. ಇಲ್ಲ ಅಂದ್ರೆ ಹಿಂಗೆ ಮಾಡ್ಕೊಂಡೋದ್ರೆ ಬಿಡು, ನಾವು ಮಾಡಿದ್ರೆ ಹೆಂಗೋ ನಿಭಾಯಿಸ್ಬೋದು ಅನ್ನೋ ಮೆಸೇಜ್ ಹೋಗ್ತೈತೆ. ಅದಕ್ಕೋಸ್ಕರ ನಾನು ಆ ಸೆಕ್ರೆಟರಿ ಮೇಲೆ ಕ್ರಮ ತೆಗೆದುಕೊಳ್ಳಿ, ಮತ್ತೆ ಮರುಪರೀಕ್ಷೆ ಮಾಡಿ, ಮತ್ತೆ ಮುಂದಿನ ತಾವೇ ಹೇಳಿದ್ದೀರಾ UPSC ತರ ಮಾಡ್ತೀರಿ ಅಂತ, ಅದನ್ನ ನಾನು ಸ್ವಾಗತ ಮಾಡ್ತೀನಿ. ದಯವಿಟ್ಟು ಈ ಒಂದು ವಿಚಾರದಲ್ಲಿ ತಾವು ಹಠ ಹಿಡಿದೆ ಮರುಪರೀಕ್ಷೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೀನಿ. ವಿಜಯೇಂದ್ರ.